ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರಿಗೆ ಹೊರಟ್ಬಿಡೋ. ಪೊಲೀಸ್ನವರು ಅನುಮಾನ ಪಟ್ಟ ಹಾಗೆ ನಿಮ್ಮಲ್ಲಿ ಯಾರಾದ್ರೂ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದೀರಾ? ಇದನ್ನ ನಾವು ಕೂಡ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಪ್ಪ, ಆದ್ರೆ ನೀವು ಸ್ವಲ್ಪ ಲೇಟ್ ಆಗಿ ಹೇಳ್ತಾ ಇದ್ದೀರಾ ಅಷ್ಟೇ. ಕಾತಿ, ವಿಷಯ ಸೀರಿಯಸ್ ಆಗಿದೆ. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನಿನ್ನ ಕೊಂಕು ಮಾತನ್ನ ಮುಂದುವರಿಸಿ ನನಗೆ ಕೋಪ ಬರ್ಸ್ಬೇಡ. ನಮಗೂ ಕೋಪ ಬರ್ತಾ ಇದೆ ಅಪ್ಪ. ಹೊರಗಿನವರು ಪೊಲೀಸ್ ಅವರು ನಮ್ಮನ್ನ ನಮ್ದೇ ಹೋದ್ರೂ ಪರವಾಗಿಲ್ಲ, ಆದ್ರೆ ನೀವು ನಮ್ ತಂದೆ ಆಗ್ಬಿಟ್ಟು ನಮ್ಮನ್ನೇ ಅನುಮಾನದಿಂದ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಮಕ್ಕಳಾಗಿ ಈ ಸಾಮ್ರಾಜ್ಯನ ನೋಡ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತ ಪ್ರೂವ್ ಮಾಡಿದ್ರಿ. ಆದ್ರೆ ಈ ನಂಬಿಕೆನ ಗಳಿಸ್ಕೊಳ್ಳೋದಕ್ಕೂ ಲಾಯಕ್ಕಿಲ್ಲ ಅಂತ ಇವತ್ತು ನೀವು ಪ್ರೂವ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಕಾತಿ, ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಮೊದಲು. ನಿಮ್ಮಲ್ಲಿ ಯಾರಾದ್ರೂ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ನೋ, ಇಲ್ಲ ಮಾವ. ನಾನು ಕಾನೂನು ತಿಳ್ಕೊಂಡವನು, ಕಾನೂನು ಬಗ್ಗೆ ಪಾಠ ಮಾಡೋನು. ಅಂಥದ್ರಲ್ಲಿ ಕಾನೂನ ನನ್ನ ಕೈಗೆ ತಗೋತೀನ? ಇಲ್ಲ ಮಾವ, ನಾನು ಆಕ್ಸಿಡೆಂಟ್ ಮಾಡಿಸಿಲ್ಲ. ಅಪ್ಪ, ಆಕ್ಸಿಡೆಂಟ್ ಮಾಡಿಸೋದಿರಲಿ, ಅದ್ರ ಬಗ್ಗೆ ಯೋಚನೆ ಮಾಡೋ ಧೈರ್ಯ ಕೂಡ ನನಗಿಲ್ಲ. ಅದು ನಿಮಗೂ ಗೊತ್ತು. ನನ್ನ ನಂಬಿ ಅಪ್ಪ, ನಾನು ಇದೆಲ್ಲ ಏನೂ ಮಾಡಿಸಿಲ್ಲ. ಮಾವ, ನನಗೆ ಯಾರನ್ನು ಕೊಲ್ಲೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಹಣ ಅಧಿಕಾರದ ಆಸೆ ಇಲ್ವೇ ಇಲ್ಲ. ಅದೆರಡು ನಾನು ಹುಟ್ಟಿದಾಗ್ಲೇ ಇತ್ತು. ಹಾಗಂದ್ಮೇಲೆ ನಾನು ಯಾಕೆ ಆಕ್ಸಿಡೆಂಟ್ ಮಾಡಿಸ್ಲಿ? ಜೀವನನೇ ಬೇಡ ಅಂತಿರ್ಬೇಕಾದ್ರೆ ಇನ್ನೊಬ್ರು ಜೀವಕ್ಕೆ ನಾನು ಯಾಕೆ ತೊಂದರೆ ಕೊಡ್ಲಿ? ನೀವು ಮದುವೆ ಆಗಿರೋದಕ್ಕೆ ನನಗೆ ಕೋಪ ಇದೆ, ಆದರೆ ಇನ್ನೊಬ್ರನ್ನ ಕೊಲ್ಲೋಷ್ಟಲ್ಲ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಗೊತ್ತಾದ್ರೆ, ಇದುವರೆಗೂ ಶಾಂತಿಯಿಂದ ಇದ್ದ ರಾಮನ್ ನೋಡಿದ್ದೀರಾ? ಆಮೇಲೆ ಹೆಸರಿಗೆ ತಕ್ಕ ಹಾಗೆ ಪರಶುರಾಮನ ಕೋಪ ನೋಡ್ತೀರಾ?